ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಯಾರೆಲ್ಲ ನನಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ವೆಲ್ಕಮ್. ನನ್ನ ಹೆಸರು ನಿತ್ಯ ಅಂತ. ನಾನು ಇವಾಗ US ಅಲ್ಲಿ ಇರ್ತಾ ಇದ್ದೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ನನ್ನ ಪಾರ್ಟ್ 1 US ಗೆ ಬರೋ ಮುಂಚೆ ಯಾವ ಥರ ಪ್ರಿಪೇರ್ ಮಾಡಬೇಕು, ಯಾವ ಥರ ಯೂನಿವರ್ಸಿಟಿ ಚೂಸ್ ಮಾಡ್ಕೊಬೇಕು, ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲದ್ರದ್ದು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತು US ಗೆ ಬಂದ್ಮೇಲೆ ಲೈಫ್ ಯಾವ ಥರ ಇರುತ್ತೆ, ಸ್ಟೂಡೆಂಟ್ಸ್ ಏನೇನೆಲ್ಲ ಫೇಸ್ ಮಾಡ್ತಾರೆ, ಯಾವ ತರ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅದನ್ನ ನಾನು ಶೇರ್ ಮಾಡ್ತೀನಿ. ಆನೆಸ್ಟ್ಲಿ ಇದು ಯಾವ ತರ ಅಂತಂದ್ರೆ, ಇವಾಗ ಯೂಶಲಿ ನಾವು ಫ್ಲೈಟ್ ತಗೊಂಡು ಎಲ್ಲೋ ಬೇರೆ ಕಡೆ ಟ್ರಾವೆಲ್ ಮಾಡ್ತಿರ್ತೀವಿ, ಬೇರೆ ಕಂಟ್ರಿಗೆ ಹೋಗ್ತೀವಲ್ಲ, ಆ ತರ ಡೆಫಿನೆಟ್ಲಿ ಅಲ್ಲ. ಇಟ್ಸ್ ಅ ಕಂಪ್ಲೀಟ್ಲಿ ನ್ಯೂ ಚಾಪ್ಟರ್ ಆಯ್ತಾ ನಿಮ್ಮ ಲೈಫಲ್ಲಿ. ಇವಾಗ ನಿಮಗೆಲ್ಲರಿಗೂ ಗೊತ್ತು, ನಾವು ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂತೀವಿ US ಅಂತ ಅಂದ್ರೆ ಒಂದು ಡ್ರೀಮ್ ಕಂಟ್ರಿ. ಎಲ್ಲ ಡ್ರೀಮ್ ಕಂಟ್ರಿ ತರನೇ ಇಮ್ಯಾಜಿನ್ ಮಾಡೋದು ನಾವೆಲ್ಲರೂ. ದರ್ಸ್ ಅನದರ್ ಸೈಡ್ ಆಲ್ಸೋ. ಅಂದ್ರೆ ಆನೆಸ್ಟ್ಲಿ ಸ್ಪೀಕಿಂಗ್, ನ್ಯೂ ಕಂಟ್ರಿ ಅಂತಂದ್ರೆ ನಿಮಗೆ ಗೊತ್ತು, ನ್ಯೂ ರೆಸ್ಪಾನ್ಸಿಬಿಲಿಟೀಸ್, ನ್ಯೂ ಕಲ್ಚರ್, ನ್ಯೂ ಪೀಪಲ್. ಸೊ ಇವತ್ತು ನಾನು ಮೇನ್ ಏನು ಶೇರ್ ಮಾಡ್ತೀನಿ ಅಂತಂದ್ರೆ ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಯ್ತಾ. ನನಗೆ ರಿಯಲ್ ಆಗಿ ಹೇಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದಾದ್ಮೇಲೆ ಐ ವಿಶ್ ನಾನು ಬರೋಕ್ಕಿಂತ ಮುಂಚೆ ನನಗೆ ಯಾರಾದರೂ ಇದ್ರ ಬಗ್ಗೆ ಹೇಳಿದಿದ್ರೆ ನನಗೆ ಸಖತ್ ಹೆಲ್ಪ್ ಆಗ್ತಿತ್ತು. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಥಿಂಗ್ ಅಂತಂದ್ರೆ ಮೆಂಟಲ್ ಪ್ರಿಪ್ರೇಷನ್. ನೀವು ಮೆಂಟಲಿ ತುಂಬಾ ಪ್ರಿಪೇರ್ ಆಗಿರಬೇಕು. ಆಬ್ವಿಯಸ್ಲಿ ನಾವು US ಗೆ ಬರಬೇಕು ಅಂತಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ. ನಮ್ಗೆ ಆಲ್ರೆಡಿ ಶಾಪಿಂಗ್ ಮಾಡೋದು, ಮತ್ತೆ ಪ್ಯಾಕಿಂಗ್ ಮಾಡೋದು, ಮತ್ತೆ ಫ್ರೆಂಡ್ಸಿಗೆ ಮೀಟ್ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಟೈಮ್ ತುಂಬಾ ಎಮೋಷನಲ್ ಆಗಿರುತ್ತೆ. ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಇದೇ ಫಸ್ಟ್ ಟೈಮ್ ಅವರು ಕಂಟ್ರಿಯಿಂದ ಹೊರಗೆ ಬರ್ತಿರ್ತಾರೆ, ಅವ್ರ ಫ್ಯಾಮಿಲಿಯಿಂದ ದೂರ ಹೋಗ್ತಿರ್ತಾರೆ, ಅವರ ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ತಾ ಇರ್ತಾರೆ. ನಾನು ಕೂಡ ಫಸ್ಟ್ ಟೈಮ್ ಬಂದಾಗ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು. ನನಗೆ ಎಕ್ಸೈಟ್ಮೆಂಟ್ ಅಂತ ಕಮ್ಮಿನೇ ಇತ್ತು ಟು ಬಿ ಆನೆಸ್ಟ್. ಬಟ್ ಹೊಸ ಕಂಟ್ರಿ ನೋಡಕ್ ತುಂಬಾ ಇಷ್ಟ ಆಯ್ತು. ಡೆಫಿನೆಟ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಮಾಡಕ್ ತುಂಬಾ ಇಷ್ಟ ಆಯ್ತು. ಬಟ್ ಅನದರ್ ಸೈಡ್ ಅಂತ ಅಂದ್ರೆ ನಿಮ್ ಫ್ಯಾಮಿಲಿಗೆ ಬಿಟ್ಟು ಬರೋದು. ಸೊ ಫಸ್ಟ್ ಅಡ್ವೈಸ್ ಅಂತ ಅಂದ್ರೆ ನಾನು ನಿಮಗೆ ಕೊಡೋದು, ಪ್ರಿಪೇರ್ ಯುವರ್ ಸೆಲ್ಫ್ ಎಮೋಷನಲಿ ಆಯ್ತಾ. ನಿಮ್ಮ ಫಸ್ಟ್ ಫ್ಯೂ ಡೇಸ್ US ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನೀವು ಏರ್ಪೋರ್ಟಿಂದ ಹೊರಗೆ ಬಂದ ತಕ್ಷಣ ನಿಮಗೆ ಎಲ್ಲ ಹೊಸದಾಗಿ ಅನ್ಸುತ್ತೆ. ಫುಲ್ಲಿ ಎಕ್ಸೈಟೆಡ್ ಇರ್ತೀರಾ. ಫಸ್ಟ್ ಆಫ್ ಆಲ್ ರೋಡ್ಸ್, ಬಿಲ್ಡಿಂಗ್, ಇಲ್ಲಿಯವರಿಗೆಲ್ಲ ನೋಡಿದಾಗ, ಮತ್ತೆ ಅವ್ರ ಲೈಫ್ ಸ್ಟೈಲ್ ನೋಡಿದಾಗ ಆಬ್ವಿಯಸ್ಲಿ ಎವ್ರಿಥಿಂಗ್ ಫೀಲ್ಸ್ ಡಿಫ್ರೆಂಟ್ ಆಯ್ತಾ. ರಿಯಾಲಿಟಿ ಯಾವಾಗ ಸ್ಟಾರ್ಟ್ ಆಗೋದು ಗೊತ್ತಾ? ಎಕ್ಸೈಟ್ಮೆಂಟ್ ಕಮ್ಮಿ ಆಗುತ್ತಲ್ಲ, ಅವಾಗ ರಿಯಾಲಿಟಿ ತುಂಬ ಹಿಟ್ ಆಗುತ್ತೆ. ಬಿಕಾಸ್ ನಿಮಗೆ ಮನೆ ಫುಡ್, ಮನೆ ಕಂಫರ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮಿಲಿ ತುಂಬ ಮಿಸ್ ಮಾಡ್ಕೊತೀರಾ. ಎಸ್ಪೆಷಲಿ ಇಂಡಿಯನ್ ಸ್ಟೂಡೆಂಟ್ಸಿಗೆ ಫುಡ್ ಮತ್ತು ಲೋನ್ಲಿನೆಸ್ ಸಖತ್ ಚಾಲೆಂಜಿಂಗ್ ಅನಿಸುತ್ತೆ. ಅದೇ ಚಾಲೆಂಜಿಂಗ್ ನನಗಂತೂ ಇದ್ದಿದ್ದು. ಮೊದಲಿಗೆ ನಾವು ಅಡ್ಜಸ್ಟ್ ಆಗಕ್ಕೆ ನಾವು ಟೈಮ್ ಕೊಡಲೇಬೇಕಾಯ್ತಾ. ಡೆಫಿನೆಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ನೀವು ಇಮಿಡಿಯೇಟ್ ಬಂದ ತಕ್ಷಣ ನಿಮಗೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ, ಮನೆ ಥರ ಫೀಲ್ ಆಗುತ್ತೆ. ಇಲ್ಲ, ಅದಾಗಲ್ಲ. ಅದಾದ್ಮೇಲೆ ಲಿವಿಂಗ್ ಇಂಡಿಪೆಂಡೆಂಟ್ಲಿ ಇಂಡಿಯಾದಲ್ಲಿ ಅಂತಂದ್ರೆ ನಾವು ಫ್ಯಾಮಿಲಿ ಜೊತೆ ಇರ್ತೀವಿ, ಎಲ್ಲ ಆಟೋಮೆಟಿಕ್ ಆಗಿ ನಮ್ಮ ಕೈಗೆ ಬರುತ್ತಾಯ್ತಾ, ಕೆಲಸನೂ ಈಸಿ ಆಗುತ್ತೆ. ಬಟ್ ಇಲ್ಲಿಗೆ US ಗೆ ಬಂದಾಗ ನಿಮಗೆ ಸಡನ್ಲಿ ಎಲ್ಲದು ಹಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಿಮಗೆ ನೀವೇ ಇಲ್ಲಿ ಎಲ್ಲದು ನೀವೇ ಮಾಡ್ಕೊಬೇಕು. ನಿಮಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ರೆ, ಕುಕಿಂಗ್ ನೀವೇ ಮಾಡ್ಕೊಬೇಕು, ಕ್ಲೀನಿಂಗ್ ಮಾಡ್ಕೊಬೇಕು, ನಿಮ್ಮ ಲಾಂಡ್ರಿ ಮತ್ತೆ ಗ್ರಾಸರಿ ಶಾಪಿಂಗ್ ನೀವು ಯಾವತ್ತೂ ಹೋಗಿರಲ್ಲ ಇಂಡಿಯಾದಲ್ಲಿ, ಇವಾಗ ಎಲ್ಲ ಮಾಡ್ಕೊಬೇಕು. ಬಟ್ ಮಾಡ್ಕೊತೀರಾ, ಡೋಂಟ್ ವರಿ. ಗ್ರಾಜುವಲಿ ಏನು ಗೊತ್ತಾ, ಎಲ್ಲರೂ ಮಾಡ್ಕೊತೀವಿ. ನೀವು ಹೆದರ್ಕೊಬೇಡಿ, ಎಲ್ಲ ಮಾಡ್ಕೊತೀರಾ. ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಅಷ್ಟೇ. ಮತ್ತೆ ಬಿಲ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಲಿಟ್ರಲಿ ಎವ್ರಿಥಿಂಗ್ ಆಯ್ತಾ. ಬಟ್ ಮೊದಲಿಗೆ ಕಷ್ಟ ಅನ್ಸ್ಬೋದು. ಟ್ರಸ್ಟ್ ಮೀ, ಇವೆಲ್ಲ ನೀವು ಮಾಡಿದ್ರೆ ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂತಂದ್ರೆ, ನಿಮಗೆ ಯಾರ್ದು ಏನು ಹೆಲ್ಪ್ ಬೇಡ, ಎಲ್ಲ ನೀವೇ ಮಾಡ್ಕೊತೀರಾ. ನಿಮಗೆ ಇಂಡಿಯಾದಲ್ಲಿ ಎಷ್ಟೇ ರಾಯಲ್ ಲೈಫ್ ಇದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ರಿ ಅಂತ ನಾನು ಹೇಳಲ್ಲ. ಬಟ್ ನಿಮಗೆ ಮಾಡಕ್ ಇಷ್ಟ ಇದೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಮಾಡಿ. ಈಗ ಬರಬೇಕು, ಓದಬೇಕು ಅಂತಂದ್ರೆ ಒನ್ ಗುಡ್ ಥಿಂಗ್ ಅಂತ ಅಂದ್ರೆ, US ಅಲ್ಲಿ ಎಲ್ಲ ಇಂಡಿಯನ್ ಗ್ರಾಸರಿ ಸಿಗತ್ತೆ. ಲಿಟ್ರಲಿ ನಿಮಗೆ ಏನು ಬೇಕು ಎಲ್ಲ ಸಿಗತ್ತೆ. ನಿಮಗೆ ತೊಂಡೆಕಾಯಿ ಬೇಕಾ, ಅದು ಸಿಗತ್ತೆ. ಬೆಂಡೆಕಾಯಿ ಬೇಕಾ, ಅದು ಸಿಗತ್ತೆ. ಏನು ಬೇಕೆಲ್ಲ ಸಿಗುತ್ತೆ. ಮಾಡಕ್ಕೆ ಬರ್ಬೇಕಷ್ಟೇ ಆಯ್ತಾ. ನಿಮಗೆ ನೀವು ಕಂಪ್ಲೀಟ್ ಆಗಿ ಏನು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಕೆಲವರಿಗೆ ಅಮೆರಿಕನ್ ಫುಡ್ ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ನಾನೆಷ್ಟು ಫುಲ್ಲಿ ಇಂಡಿಯನ್ ಅಂತ ಅಂದರೆ, ನನಗೆ ಇಂಡಿಯನ್ ಫುಡ್ಡೇ ಬೇಕು ಗುರು. ನನಗೆ ಅದೇ ಕಾಲೇಜ್ ಲೈಫ್ ಮತ್ತು ಕ್ಲಾಸಸ್ ಬಗ್ಗೆ ಹೇಳ್ತೀನಿ. ಕಮಿಂಗ್ ಟು ಯೂನಿವರ್ಸಿಟಿ ಲೈಫ್, US ಅಲ್ಲಿ ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಇರುತ್ತೆ ಆಯ್ತಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಪ್ರೊಫೆಸರ್ಸ್ ಹೆಂಗೆ ಅಂತಂದ್ರೆ, ನಿಮಗೆ ಮೆಮೊರೈಸ್ ಮಾಡ್ಕೊಂಡ್ ಬನ್ನಿ ಅಂತ ಏನು ಹೇಳಲ್ಲ. ದೇ ಜಸ್ಟ್ ಎಕ್ಸ್ಪೆಕ್ಟ್ ನಿಮ್ಮ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ತುಂಬಾ ಅವರಿಗೆ. ನೀವು ಕ್ವಶನ್ಸ್ ಕೇಳಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಡಿಸ್ಕಷನ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿರ್ಬೇಕು ನೀವು. ಪ್ಲಸ್ ನಿಮ್ ಪ್ರಾಕ್ಟಿಕಲ್ ನಾಲೆಡ್ಜ್. ಸ್ಟಾರ್ಟಿಂಗ್ ಫಸ್ಟ್ ನನಗೂ ಸಖತ್ ಶೈ ಅನ್ಸ್ತಿತ್ತು ಆಯ್ತಾ. ಹೆಂಗೆ ಯಪ್ಪ, ಏನ್ ರಾಮಾಯಣನೋ ಇದು ಅಂತೆಲ್ಲ. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಗೆ ಅಂತಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ. ಬಿಕಾಸ್ ನಾವು ಇಂಡಿಯಾದಲ್ಲೇ ಬೇರೆ ತರ ಓದಿರ್ತೀವಿ, ಇಲ್ಲೇ ಬೇರೆ ತರ. ಬಟ್ ಟ್ರಸ್ಟ್ ಮೀ, ಸ್ಲೋಲಿ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಆಯ್ತಾ. ನಥಿಂಗ್ ಟು ವರಿ. ಆಮೇಲೆ ಒನ್ ಮೋರ್ ಥಿಂಗ್, ಡು ನಾಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಆಯ್ತಾ. ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿ ಒನ್ ಸ್ಟಾರ್ಟ್ ಸಮ್ವೇರ್, ನಾನು ಅಷ್ಟೇ ಹೇಳೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೇಕಿಂಗ್ ಫ್ರೆಂಡ್ಸ್ ಅಂಡ್ ನೆಟ್ವರ್ಕಿಂಗ್. ಅಂದ್ರೆ ನೀವು ಇಲ್ಲಿಗೆ ಬಂದ್ಮೇಲೂ ಕೂಡ
ಮನೆ ಒಳಗಡೆನೆ ಇದ್ದು ನಿಮ್ಮ ಕಂಫರ್ಟ್ ಝೋನಲ್ಲೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ಲೀಸ್ ನೀವು ಟ್ರೈ ಟು ಮೀಟ್ ಪೀಪಲ್. ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಮಾತಾಡಿ. ಯೂನಿವರ್ಸಿಟಿಯಲ್ಲಿ ತುಂಬ ಇವೆಂಟ್ಸ್ ಆಗ್ತಿರುತ್ತೆ ಆಯ್ತಾ. ಎವ್ರಿ ಮಂತಲ್ಲಿ ಎಷ್ಟೊಂದು ಇವೆಂಟ್ಸ್ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಅಲ್ಲಿ ಮೀಟ್ ಮಾಡಿ. ನೀವು ಕನೆಕ್ಷನ್ಸ್ನ ಬಿಲ್ಡ್ ಮಾಡಿದ್ರೆ ಸಖತ್ ಈಸಿ ಆಗುತ್ತೆ. ಅಂದರೆ ನಿಮ್ಮ ಇಂಟರ್ನ್ಶಿಪ್ಗೋಸ್ಕರ ಅಥವಾ ನಿಮ್ಮ ಜಾಬಿಗೋಸ್ಕರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಏನು ಅಂತಂದರೆ ನೆಟ್ವರ್ಕಿಂಗ್ ತುಂಬ 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 ಇಂಪಾರ್ಟೆಂಟ್ ಆಯ್ತಾ. ನೀವು ಎಷ್ಟು ನೆಟ್ವರ್ಕಿಂಗ್ ಮಾಡ್ಕೊತೀರಾ ಅದೇ ಥರ ನಿಮಗೆ ಈಸಿ ಆಗುತ್ತೆ. ಏನಕ್ಕೆ ಹೇಳ್ತಾ ಇರೋದು ಅಂತಂದರೆ ಕೆಲವೊಂದು ಆಪರ್ಚುನಿಟಿ ನಿಮಗೆ ಈ ನೆಟ್ವರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಅವ್ರ ಥ್ರೂನೇ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾಟ್ ಓನ್ಲಿ ಥ್ರೂ ಅಪ್ಲಿಕೇಶನ್ಸ್. ನೀವು ಅಪ್ಲಿಕೇಶನ್ಸ್ ಎಷ್ಟೊಂದು ಜಾಬ್ ಮಾಡಕ್ಕೆ ಅಪ್ಲೈ ಮಾಡ್ತಿರ್ತೀವಲ್ಲ ಅದ್ರ ಥ್ರೂ ಅಲ್ಲ. ಸೊ ಮೇನ್ ಥಿಂಗ್ ಏನು ಗೊತ್ತಾ, ಪಾರ್ಟ್ ಟೈಮ್ ಜಾಬ್ಸ್ ಮತ್ತು ಮನಿ ಮ್ಯಾನೇಜ್ಮೆಂಟ್. ಇದೇ ಐ ಥಿಂಕ್ ಮೇನ್ಲಿ ಸ್ಟೂಡೆಂಟ್ಸಿಗೆ ಕಾಡೋದೇ ಪಾರ್ಟ್ ಟೈಮ್ ಜಾಬ್ಸ್. ಅದ್ರ ಬಗ್ಗೆನೇ ಅವ್ರು ಥಿಂಕ್ ಮಾಡ್ತಿರ್ತಾರೆ. ಮೂವ್ ಆದ ತಕ್ಷಣ ನಾನು ಪಾರ್ಟ್ ಟೈಮ್ ಜಾಬ್ ಸೇರಬೇಕು ಅದು ಇದು ಅಂತ. ಬಟ್ ಟ್ರಸ್ಟ್ ಮೀ, ನಿಮ್ಮ ಪ್ರಯಾರಿಟಿ ಬಂದ್ಬಿಟ್ಟು ಸ್ಟಡೀಸ್ ಮೇಲೆ ಇರಬೇಕು. ಸೆಕೆಂಡ್ ಪ್ರಾಬ್ಲಿ ನೀವು ಪಾರ್ಟ್ ಟೈಮ್ ಜಾಬ್ ಮೇಲೆ ಇಟ್ಕೊಬೇಕು. ಲೆಟ್ ಮಿ ಟೆಲ್ ಯು ಗೈಸ್, ಆಫ್ ಕ್ಯಾಂಪಸ್ ಜಾಬ್ ಮಾಡಂಗಿಲ್ಲ ಇಲ್ಲಿ. ನೀವು ತುಂಬ ಜನ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಓ ಇಟ್ಸ್ ಓಕೆ ನೀವು ಮಾಡ್ಬೋದು, ಏನೂ ಆಗಲ್ಲ, ಗೊತ್ತಾಗಲ್ಲ, ಕ್ಯಾಶ್ ಕೊಡ್ತಾರೆ, ಈಸಿ ಇರುತ್ತೆ. ಪ್ಲೀಸ್ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ ಆಫ್ ಕ್ಯಾಂಪಸ್ ಜಾಬು. ಅಟ್ಲೀಸ್ಟ್ ನೀವು ಓದುವಾಗಂತೂ ಪ್ಲೀಸ್ ಆ ಥರ ಥಿಂಕು ಮಾಡೋಕ್ಕೆ ಹೋಗಬೇಡಿ. ಆನ್ ಕ್ಯಾಂಪಸಲ್ಲಿ ಖಂಡಿತ ನಿಮಗೆ ಜಾಬ್ ಸಿಗುತ್ತೆ. ನೀವು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಹೋದರೆ ಅಲ್ಲಿ ಎಲ್ಲದೂ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, 1-2 ತಿಂಗಳು ಲೇಟ್ ಆಗ್ಬೋದು, ಬಟ್ ನಿಮಗೆ ಖಂಡಿತ ಸಿಗುತ್ತೆ. ನನಗೂ ಕೂಡ ಇನ್ಫ್ಯಾಕ್ಟ್ ನಾನು 2 ಮಂತ್ಸ್ ನನಗೆ ಆದಮೇಲೆ ಜಾಬ್ ಸಿಕ್ಕಿದ್ದು ಆನ್ ಕ್ಯಾಂಪಸ್ಸು ಸ್ಟೂಡೆಂಟ್ ಅಸಿಸ್ಟೆಂಟ್ ಆಗಿ. ಬಟ್ ಸಿಕ್ಕೇ ಸಿಗುತ್ತೆ ಆಯಿತಾ. ನಿಮಗೂ ನೀವು ಜಸ್ಟ್ ಹುಡುಕಬೇಕು ಮತ್ತು ಹೋಗ್ಬಿಟ್ಟು ಎಲ್ಲ ಪ್ರೊಫೆಸರ್ಸ್ ಹತ್ರ ಕೇಳ್ಬೋದು ನೀವು. ಸೊ ಆನ್ ಕ್ಯಾಂಪಸ್ಸಲ್ಲಿ ನೀವು ಯಾರಿಗೆ ಬೇಕಾದರೂ ಕೇಳ್ಬೋದು ಜಾಬಿಗೆ, ಅವ್ರು ಹೆಲ್ಪ್ ಮಾಡ್ತಾರೆ. ನಿಮಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಟ್ರಸ್ಟ್ ಮೀ ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಏನಂತ ಅಂದರೆ ಡೆಫಿನೆಟ್ಲಿ ಈ ಕಂಟ್ರಿ ಎಕ್ಸ್ಪೆನ್ಸಿವ್ ಆಯಿತಾ. ಈಸಿ ಅಂತೂ ಅಲ್ಲ. ನಿಮ್ಮ ರೆಂಟ್, ಗ್ರಾಸರೀಸ್, ನಿಮ್ಮ ಟ್ರಾನ್ಸ್ಪೋರ್ಟೇಷನ್, ಇನ್ಶೂರೆನ್ಸ್ ಎಲ್ಲದೂ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಬಜೆಟ್ ತಕ್ಕಂಗೆ ನೀವು ಮಾಡ್ಕೊಬೋದು. ಬಜೆಟಿಂಗ್ ನಿಮಗೂ ಗೊತ್ತು ಎಲ್ಲ ಇಂಪಾರ್ಟೆಂಟ್ ಅಂತ. ಸೊ ಈಸಿ ಆಗುತ್ತೆ, ಏನು ಹೆದರ್ಕೊಬೇಡಿ ಆಯಿತಾ. ಬಟ್ ಪ್ಲೀಸ್ ಪ್ಲೀಸ್ ನೀವು ಆಫ್ ಕ್ಯಾಂಪಸ್ ನೀವೆಲ್ಲೂ ಜಾಬ್ ಮಾಡೋಕ್ಕೆ ಹೋಗಬೇಡಿ. ಅದು ಇಲ್ಲೀಗಲ್ಲು. ಆಮೇಲೆ ಸಿಕ್ಕಾಕೊಂಡ್ರೆ ಮಾತ್ರ ಲಿಟ್ರಲಿ ನಿಮಗೆ ಐಡಿಯಾನೂ ಇಲ್ಲ, ಡಿಪೋರ್ಟ್ ಮಾಡ್ತಾರೆ. ಪ್ಲೀಸ್ ಆಫ್ ಕ್ಯಾಂಪಸ್ ಜಾಬ್ ಮಾಡಬೇಡಿ ಆಯಿತಾ. ನಾನು ಅಷ್ಟೇ ಹೇಳೋದು. ಕೆಲವ್ರು ತುಂಬ ಸ್ಮಾರ್ಟಾಗಿ ಮಾಡ್ತಾರೆ ಆಫ್ ಕ್ಯಾಂಪಸ್ಸು. ಐ ಮೀನ್ ಅವ್ರಿಗೆ ಧೈರ್ಯ ಇರ್ಬೋದು, ಮೋಸ್ಟ್ಲಿ ಅವ್ರು ಹೊರಗೆ ಹೋದ್ರೂ ಪರವಾಗಿಲ್ಲ ಅಂತ. ಬಟ್ ನಮಗಂತೂ ಧೈರ್ಯ ಇಲ್ಲ, ನನಗಂತೂ ಇಲ್ಲಪ್ಪ. ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ತುಂಬ ಕಮ್ಮಿ ಜನ ಮಾತಾಡ್ತಾರೆ ಇದ್ರ ಬಗ್ಗೆ. ನಿಮ್ಮ ಹೋಮ್ ಸಿಕ್ನೆಸ್ ಮತ್ತು ಲೋನ್ಲಿನೆಸ್ ನಮಗೆ ಹೆಂಗೆ ಅನ್ಸುತ್ತೆ ಅಂತ. ಏನಂತ ಅಂದರೆ ಯೂಶಲಿ ನೀವು ಮೂವ್ ಆದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಹೆಂಗೆ ಅನ್ಸುತ್ತೆ ಅಂದರೆ ಓಕೆ ಚೆನ್ನಾಗಿ ಅನಿಸ್ತಿದೆ ಎಲ್ಲ ಅಂತ. ಬಟ್ ಡೆಫಿನೆಟ್ ಇಂಡಿಯಾದಿಂದ ಕುತ್ಕೊಂಡು ನೋಡ್ತಾರಲ್ಲ ಅವ್ರಿಗೆ ಅನ್ಸುತ್ತೆ ಓ ಶೀಸ್ ಡೂಯಿಂಗ್ ಗುಡ್ ಅಂತ ಅನ್ಕೊಂತಾರೆ. ಬಟ್ ಟ್ರಸ್ಟ್ ಮೀ ಅದೆಲ್ಲ ರಿಯಾಲಿಟಿ. ಸಮ್ಟೈಮ್ಸ್ ನಿಮಗೆ ತುಂಬ ಲೋನ್ಲಿ ಅನ್ಸುತ್ತೆ. ಎಲ್ಲ ಹಬ್ಬ ಎಲ್ಲದೂ ಮಿಸ್ ಮಾಡ್ತೀರಾ, ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲದೂ ಮಿಸ್ ಮಾಡಬೇಕು. ಅಟ್ಲೀಸ್ಟ್ ಓದಕ್ಕೆ ಬಂದಾಗ ಹೇಳ್ತಾ ಇರೋದು ನಾನು. ಅದಾದಮೇಲೆ ನೀವು ಒನ್ಸ್ ಯು ಆರ್ ಸೆಟಲ್ಡ್ ಆಫ್ಕೋರ್ಸ್ ನೀವೆಲ್ಲ ಕಡೆ ಹೋಗ್ಬೋದು. ಬಟ್ ನೀವು ಇವಾಗ ಇಲ್ಲಿ ಬಂದಾಗ ನಿಮ್ಮ ಲೈಫ್ನ ಬಿಲ್ಡ್ ಮಾಡೋಕ್ಕೆ ಇಲ್ಲಿ ಬಂದಿರ್ತೀವಲ್ಲ, ಸ್ವಲ್ಪನಾದರೂ ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ನೀವು ಇಲ್ಲಿ ಬಂದು ನಿಮ್ಮ ಹೊಸ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊತೀರಾ, ಎಲ್ಲ ಆಗುತ್ತದು. ಅನದರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಸಮ್ವನ್ ಎಲ್ಸ್ ಆಯಿತಾ. ಯಾಕಂದರೆ ಕೆಲವ್ರಿಗೆ ಬೇಗ ಜಾಬ್ ಸಿಗುತ್ತೆ, ಕೆಲವ್ರಿಗೆ ಜಾಬ್ ಸಿಗಲ್ಲ. ಅವ್ರದ್ದು ಜರ್ನಿನೂ ತುಂಬ ಈಸಿ ಇರುತ್ತೆ, ಕೆಲವ್ರದ್ದು ಇರಲ್ಲ, ತುಂಬ ಕಷ್ಟ ಇರುತ್ತೆ. ಸ್ವಲ್ಪ ಜನ ತುಂಬ ಸ್ಟ್ರಗಲ್ ಮಾಡ್ತಾರೆ, ಸ್ವಲ್ಪ ಜನಕ್ಕೆ ಸ್ಟ್ರಗಲ್ಲೇ ಗೊತ್ತಿರಲ್ಲ ಆಯಿತಾ. ಸೊ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಫೋಕಸ್ ನಿಮ್ಮ ಒಂದು ಗ್ರೋತ್ ಮೇಲೆ ಇರಲಿ ಆಯಿತಾ. ಇನ್ನೊಂದು ಅಂತಂದರೆ ಎವ್ರಿ ಒನ್ ಹ್ಯಾಸ್ ಅ ಡಿಫ್ರೆಂಟ್ ಟೈಮ್ ಲೈನ್ ಆಯಿತಾ. ನನ್ನ ಒಂದು ಮೆಸೇಜ್ ಏನಂತ ಅಂದರೆ ಫ್ಯೂಚರ್ ಯಾರಾದರೂ ಬರಬೇಕು ಅಂತಿದ್ರೆ ಅವರಿಗೆಲ್ಲ ಬಿ ಪ್ರಿಪೇರ್ಡ್ ಆಯ್ತಾ. ನಾಟ್ ಓನ್ಲಿ ಅಕಾಡೆಮಿಕಲಿ ಅಷ್ಟೇ ಅಲ್ಲ, ನೀವು ಮೆಂಟಲಿ ತುಂಬ ಪ್ರಿಪೇರ್ ಆಗಿರಬೇಕು. ನಂಗೆ ಗೊತ್ತು ನೀವೆಲ್ಲ ತುಂಬ ಸ್ಮಾರ್ಟ್ ಇದ್ದೀರಾ, ನೀವು ಕಲಿತೀರಾ ನ್ಯೂ ಥಿಂಗ್ಸ್ನ. ಸ್ವಲ್ಪ ಕಷ್ಟ ಆಗುತ್ತೆ ಡೆಫಿನೆಟ್ಲಿ, ಬಟ್ ನಿಮ್ಮ ಕಂಫರ್ಟ್ ಝೋನಿಂದ ಖಂಡಿತ ಹೊರಗೆ ಬರಲೇಬೇಕು. ನೀವು ಇಲ್ಲಿಗೆ ಬಂದಮೇಲೆ ಸ್ಟಡಿಂಗ್ ಅಬ್ರಾಡ್ ಅಂತ ಅಂದರೆ ಜಸ್ಟ್ ಡಿಗ್ರಿಗೋಸ್ಕರ ಅಲ್ವಾ. ನಾವು ಎಲ್ಲದೂ ಕಲಿಬೇಕು. ಐ ಮೀನ್ ಏನಂತ ಅಂದರೆ ಇಟ್ ಚೇಂಜಸ್ ಯು ಆಸ್ ಅ ಪರ್ಸನ್. ಯು ಬಿಕಮ್ ಮೋರ್ ಕಾನ್ಫಿಡೆಂಟ್, ಮೋರ್ ಇಂಡಿಪೆಂಡೆಂಟ್, ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಬೆಟರ್ ಆಯ್ತಾ. ಸೊ ಇದು ನಂದು ಪಾರ್ಟ್ 2 ಆಗಿರುತ್ತೆ US ಜರ್ನಿ ಬಗ್ಗೆ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಗೇ ಆಗುತ್ತೆ ಅಂತ. ನಾನು ಕಂಪ್ಲೀಟ್ ರಾ ಇಟ್ಟಿದ್ದೀನಿ, ನಾನೇನು ಮುಚ್ಚಿಡ್ತಿಲ್ಲ. ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಅಂದರೆ ಒಂದು ಐಡಿಯಾ ಬರುತ್ತೆ ಆಸ್ ಅ ಸ್ಟೂಡೆಂಟ್ ಬಂದರೆ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಮತ್ತು ಇಫ್ ಯು ಆರ್ ಪ್ಲಾನಿಂಗ್ ಯುವರ್ US ಜರ್ನಿ, ಐ ಹೋಪ್ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಎಲ್ಲೋ ಒಂದು ಚೂರಾರು ಹೆಲ್ಪ್ ಆಗುತ್ತೆ ಅಂತ. ಮೇನ್ ಥಿಂಗ್ ಗೈಸ್, ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. 50% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋದು, ಇನ್ನು 50% ಹಾಗೆ ವಾಚ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸು, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಮಾಡಿ ಆಯಿತಾ. ನಂಗೆ ತುಂಬ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ನಾನು ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅದಕ್ಕೋಸ್ಕರ. ಮತ್ತು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಆಮೇಲೆ
ನಿಮ್ಮ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಆಯಿತಾ. ಇದೇ ಥರ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ, ನಂಗೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಚೂರು ಇಷ್ಟ ಆಗಿದ್ರೂ ಪರವಾಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.